ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಂದು ಮತ್ತು ನಾಳಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ತುಂಬಾ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಪ್ರಿಯಾ ಮನೆಗೆ ಕೇಶವ, ಮಾಧವ ಹಾಗೆ ಮೀನಾ ಎಲ್ಲರೂ ಕೂಡ ಹೊರಡ್ತಾರೆ. ಅಷ್ಟರಲ್ಲಿ ಧನ್ಯ ಬಂದು ನನ್ನನ್ನು ಕರೀದೆ ಎಲ್ಲರೂ ಕೂಡ ಹೋಗ್ತಿದ್ರ ಅಂತ ಗಲಾಟೆ ಮಾಡ್ತಾರೆ. ಬಟ್ ಮಾಧವ ಕರೆದಿರ್ತಾರೆ. ಬಟ್ ಆಲ್ರೆಡಿ ಧನ್ಯ ಬರುವುದಿಲ್ಲ ಅಂದಿರ್ತಾರೆ. ಬಟ್ ತನ್ನ ಫೋರ್ಸ್ ಮಾಡಿ ಕರಿಬೇಕು ಅಂತ ಕೂಡ ಹೇಳ್ತಾರೆ. ನಂತರ ಏನಮ್ಮ ಪ್ರಿಯಾ, ಅಮ್ಮನ ಮನೆಗೆ ಹೋಗ್ತಿದ್ಯಾ, ಎಲ್ಲ ಒಡವೆ ಯಾಕೆ ಹಾಕೊಂಡು ಹೋಗ್ತಿದ್ಯಾ, ಸಿಂಪಲ್ ಆಗಿ ಹೋಗ್ಬೋದಿತ್ತಲ್ವಾ ಅಂದಾಗ ಅವರಮ್ಮ ಲಾಕರಲ್ಲಿ ಇರ್ತಾರಂತ. ಅದಕ್ಕೆ ತೊಗೊಂಡು ಹೋಗ್ತಿದ್ದಾಳೆ ಒಡವೆನ ಅಂತ ಗಿರಿಜಾ ಮತ್ತೆ ನಂದವರು ಹೇಳ್ತಾರೆ. ಯಾಕೆ ನಮ್ಮನೆಯವ್ರ ಮೇಲೆ ನಂಬಿಕೆ ಇಲ್ವಾ ನಿನಗೆ ಅಂತ ಕೂಡ ಪ್ರಿಯಾನ ವಿರುದ್ಧ ಮಾತಾಡ್ತಾರೆ ಧನ್ಯ. ತದನಂತರ ಇಲ್ಲಿ ಆ ರೀತಿ ಎಲ್ಲ ತೊಗೊಂಡು ಹೋಗ್ಲಿ ಬಿಡಮ್ಮ, ಲಾಕರಲ್ಲಿ ಇದ್ರೆ ಸೇಫ್ ಅಲ್ವಾ ಅಂತ ನಂದವರು ಹೇಳ್ತಾರೆ. ನಂತರ ಇಲ್ಲಿ ಇಲ್ಲಪ್ಪ, ಈ ರೀತಿ ಚಿನ್ನ ಹಾಕೊಂಡು ಹೋದ್ರೆ ಯಾರು ಕದ್ದು ಇವಳಿಗೇನಾದರೂ ಹೆಚ್ಚು ಕಡಿಮೆ ಆದರೆ ನಮ್ಮ ಮೇಲೆ ಬರೋದಿಲ್ವಾ, ತೊಂದರೆ ಆಗತ್ತಲ್ವಾ ಅಂತ ಹೇಳಿ ಧನ್ಯ ಹೇಳಿದಾಗ ಎಲ್ರಿಗೂ ಸರಿ ಅನಿಸುತ್ತೆ. ಹಾಗಾಗಿ ಮನೆಯಲ್ಲಿ ಒಡವೆ ಬಿಡಿಸಿ ಪ್ರಿಯಾಳನ್ನು ಗಂಡನ ಮನೆಗೆ ಕಳಿಸ್ತಾರೆ. ಅತ್ತ ಕಡೆ ವೀಣಾ ಮನೆಗೆ ಪ್ರಿಯಾ, ಮಾಧವ, ಮೀನಾ ಹಾಗೆ ಕೇಶವ ಎಲ್ಲರೂ ಕೂಡ ಹೋಗ್ತಾರೆ. ಮಗಳನ್ನ ಅಳಿಯನ್ನ ನೋಡಿದ ತುಂಬ ಖುಷಿ ಆಗುತ್ತೆ. ಬಟ್ ಮೀನಾ ಬಂದಿರೋದು ನೋಡಿ ಅವ್ರಿಗೆ ಸ್ವಲ್ಪ ಕೂಡ ಇಷ್ಟ ಆಗೋದಿಲ್ಲ. ಆಲ್ರೆಡಿ ಅಲ್ಲೇ ತೋರಿಸ್ಕೋತಾರೆ. ಬಟ್ ನಂತರ ನೀನು ನನ್ನ ಮಗಳ ಥರ, ನನ್ನ ಮಗಳಿಗಿಂತ ಜಾಸ್ತಿ ನಿನ್ನ ನೆನಪು ಮಾಡ್ಕೋತೀನಿ ಅಂತ ನಾಟಕ ಮಾಡ್ತಾರೆ. ಒಡವೆ ಹಾಕೊಳ್ದೆ ಬಂದಿರೋದು ನೋಡಿದ್ದೆ, ಅಲ್ಲೇ ಕಣ್ಸನ್ನೆ ಮಾಡಿ ಯಾಕೆ ಹಾಕೊಂಡು ಬಂದಿಲ್ಲ ಅಂತ ಹೇಳಿ ಕಣ್ಣಲ್ಲೇ ಪ್ರಶ್ನೆ ಮಾಡ್ತಿದ್ದಾರೆ ವೀಣಾ ಅವರು. ಆದರೆ ಮಗಳು ಮಾತ್ರ ಕಣ್ಣಲ್ಲೇ ಆಗಲಿಲ್ಲ ಅಮ್ಮ ಅಂತ ಕೂಡ ಉತ್ತರ ಕೊಡ್ತಾರೆ. ನಂತರ ಎಲ್ಲರೂ ಕೂಡ ಆರತಿ ತೆಗೆದು ಒಳಗಡೆ ಕರ್ಕೋತಾರೆ ವೀಣಾ. ನಂತರ ಕಾಫಿ ಕೊಟ್ಟಾಗ ಬೇಡ ಬೇಡ ಅಪ್ಪ, ನಮಗೆ ಕಾಫಿನೇ ಬೇಡ ಅಂತ ಕೇಶವ ಮತ್ತು ಮೀನಾ ಹೇಳ್ತಾರೆ. ನಂತರ ಪ್ರಿಯಾ ಅವರು ಮಗಳನ್ನ ಒಳಗಡೆ ಕರ್ಕೊಂಡು ಹೋಗಿ ಒಡವೆ ಯಾಕೆ ತೊಗೊಂಡು ಬಂದಿಲ್ಲ, ನೀನು ತೊಗೊಂಡು ಬಾ ಅಂದಿದ್ದೆ ಅಲ್ವಾ ಅಂದಾಗ ಧನ್ಯಕ್ಕ ಎಲ್ಲನೂ ಕೂಡ ಕಸಿಸ್ಕೊಂಡು ಬಿಟ್ರಮ್ಮ. ಆ ಮನೆಯಲ್ಲಿ ಧನ್ಯಕ್ಕಂದೇ ದರ್ಬಾರು, ಎಲ್ಲರೂ ಕೂಡ ಹೆದರ್ಕೋತಾರೆ ಅವ್ರ ವಿರುದ್ಧ ಮಾತಾಡೋಕೆ ಅಂದಾಗ, ಹೌದಾ ಇಷ್ಟುದ್ದ ಇದ್ದಾಳೆ, ಕೆಲ್ಸಕ್ಕೆ ಬರ್ತಾಳೆ ಅಂದ್ಕೊಂಡು ಇಷ್ಟೆಲ್ಲ ಹಾರಾಡ್ತಾಳೆ ಅವಳು. ನೆಕ್ಸ್ಟ್ ಟೈಮ್ ಬರಬೇಕಿದ್ರೆ ಒಡವೆ ತೊಗೊಂಡು ಬರಬೇಕು, ಇಲ್ಲ ಅಂದರೆ ನಿನ್ನ ಬಗ್ಗೆನೇ ತಪ್ಪು ತಿಳ್ಕೊಳ್ಳೋದು. ನೀನು ಮೊದಲು ಅತ್ತೆ ಮಾವ ಗಂಡನ ನೀನು ಕಪ್ಪಿ ಮುಷ್ಟಿಲಿ ತಗೋ ಅಂತ ಹೇಳಿ ವೀಣಾ ಅವರು ಹೇಳ್ಕೊಡ್ತಾರೆ. ನಂತರ ಇಲ್ಲಿ ಮನೆಗೆ ಸಾಲ ಕೊಟ್ಟವರು ಬಂದಿದ್ದೆ, ಸಾಲ ಕೊಡಬೇಕು ಅಂತ ಗಲಾಟೆ ಮಾಡ್ತಿದ್ರೆ ಮೀನಾ ಹೋಗಿದ್ದೆ, ಯಾಕ್ರಿ ಮದುವೆ ಮನೆಗೆ ಬಂದು ಹುಡುಗಿ ಬೇಕು ಅಂತ ಕೇಳಿದ್ರೆ, ಮದುವೆ ಆಗೋಗಿದೆ ಅವರು, ಈಗ ನಮ್ಮನೆ ಸೊಸೆ ಈಗಲೂ ಕೂಡ ಬಂದು ಹೆಣ್ಣು ಕೇಳೋದು ತಪ್ಪಲ್ವಾ ಅಂದಾಗ, ಯಾರಮ್ಮ ಹೇಳಿದ್ದು ಹೆಣ್ಣು ಕೊಡೋಕೆ ಬಂದೆ ಅಂತ, ಈ ಮನೆಯಿಂದ ಹೆಣ್ಣು ತರ್ತೀನ ನಾನು, ಇವ್ರು ನನಗೆ ದುಡ್ಡು ಕೊಡಬೇಕು ಅಂತ ಹೇಳಿ ಅವರ ಬಂಡವಾಳವೆಲ್ಲವನ್ನು ಕೂಡ ಬಿಚ್ಚಿಡ್ತಾರೆ. ಇದರಿಂದ ಮೀನಾ ಶಾಕ್ ಆಗ್ತಾಳೆ, ಹುಚ್ಚಿಗೆ ಹೇಳ್ತಾಳೆ. ಇದರಿಂದ ವೀಣಾ ಕೂಡ ಶಾಕ್ ಆಗಿ ಮೀನಾ ವಿರುದ್ಧ ತಿರುಗಿ ಬಿದ್ದರೆ ಅಚ್ಚರಿ ಇಲ್ಲ ಅಂತಲೇ ಹೇಳ್ಬೋದು. ಅದರ ನಡುವೆ ಅತ್ತ ಕಡೆ ಅಮ್ಮು ಪ್ರೆಸೆಂಟೇಷನ್ ಕೊಡಬೇಕಾಗಿದೆ. ಆದರೆ ಅವಳ ಜೊತೆ ಲೆಕ್ಚರರ್ ಮಿಸ್ಬಿಹೇವ್ ಮಾಡಿರ್ತಾರೆ. ಅದೇ ಕಾರಣಕ್ಕೆ ಅವ್ರಿಗೆ ಕಪಾಳಕ್ಕೂ ಕೂಡ ಅಮ್ಮು ಬಾರಿಸಿರ್ತಾಳೆ. ಇದೇ ಒಂದು ಸೇಡ್ಗೆ ಇಲ್ಲಿ ಅಮ್ಮು ಪ್ರೆಸೆಂಟೇಷನ್ನ ಹಾಳು ಮಾಡ್ತಾರೆ. ಅಮ್ಮು ಪ್ರೆಸೆಂಟೇಷನ್ ಮಾಡೋಕೆ ಆಗ್ತಿಲ್ಲ. ಹಾಗಿದ್ರೆ ಅಮ್ಮು ನಾಳೆ ಪ್ರೆಸೆಂಟೇಷನ್ ಕೊಡ್ತಾಳ, ವಲ್ಲಭ ಸಹಾಯಕ್ಕೆ ಬರ್ತಾನೆ, ಲೆಕ್ಚರರ್ ಅರೆಸ್ಟ್ ಆಗ್ತಾರ, ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಮರಿ.